ಇಟ್ಟೆಲ್ಲಾ ರೈತರದಾರಿ ಇಲ್ಲಿ ಅವ್ರಿಗೆ ಓಟ್ ಹಾಕಿದಾರೆ. ನೀವು ಯಾವ್ದೇ ಕಾರಣಕ್ಕೂ ಅನ್ಸಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮಿಂದ ಅವರಿಂದ ನಾವಲ್ಲ. ಯಾಕಂದ್ರೆ ನಾವು ಓಟ್ ನಮ್ಮಿಂದ ಅವರಿಂದ ನಾವಲ್ಲ. ಯಾಕಂದ್ರೆ ನಮ್ಮಿಂದ ಯಾಕಂದ್ರೆ ನಾವು ಅವ್ರಿಗೆ ಓಟ್ ಹಾಕಿರ್ತೀವಿ. ಓಟ್ ಹಾಕುವಾಗ ಹೆಂಗ ಭಿಕ್ಷಾ ಬೇಡ ಓಟ್ ಹಾಕ್ಸ್ಕೊತಾರ. ಈಗ ಇಟ್ಟೆಲ್ಲಾ ರೈತರು ಇಲ್ಲಿ ಇರ್ತಾರಲ್ಲ, ಅವ್ರನ್ನ ಅನ್ನ ತಿಂತಾರ ಬೇರೆ ಏನ್ ತಿಂತಾರೋ. ಅವ್ರು ಇಟ್ಟೆಲ್ಲ ಜನ ರೈತರದಾರಲ್ಲ, ಇಟ್ಟೆಲ್ಲ ರೈತರ ಮನುಷ್ಯರಲ್ಲ, ಅವ್ರ ಎಂದೂ ಉದ್ದಾರ ಆಗಂಗಿಲ್ಲ. ನೀವು ಒಟ್ಟ ಬೆಲೆ ನಿಗದಿ ಆಗೋಗಿ ಆ ರೈತರು ಒಟ್ಟ ಎಲ್ಲೂ ಹೋಗಕ್ ಹೋಗ್ಬೇಡ್ರಿ. ನಿಮಗ್ 3,500 ರೂಪಾಯಿ ಬೆಲೆ ಅವ್ರ ಕೊಡಬೇಕ ಅಂದಾಗ ನೀವೆಲ್ಲ ಇಟ್ಟೆಲ್ಲಾ ರೈತರು ನನಗೊಂದ್ ಬಾ ಖುಷಿ ಅನಿಸ್ತತಿ. ಇಟ್ಟೆಲ್ಲಾ ರೈತರು ಒಗ್ಗಟ್ಟಾಗಿ ಇಲ್ಲಿ ಸೇರಿರ್ಲ, ಅದೊಂದು ಬಹಳ ಹೆಮ್ಮೆ ವಿಚಾರ ನನಗ. ನೀವು ಒಟ್ಟ 3,500 ರೂಪಾಯಿ ನಿಗದಿ ಆಗುವವರೆಗೆ ಒಟ್ಟ ಎಲ್ಲೂ ಹೋಗಕ್ ಹೋಗ್ಬೇಡ್ರಿ. ನೀವ್ ಯಾವ MLA ಇರ್ಲಿ, ಯಾವ ಮುಖ್ಯಮಂತ್ರಿ ಇರ್ಲಿ, ರಾಷ್ಟ್ರಪತಿ ಇರ್ಲಿ, ಯಾರಿಗೂ ಅಂಜಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮಿಂದ ಅವರಿಂದ ನಾವಲ್ಲ. ನಮ್ಮ ಮನೆಯನ್ನ ತಿನ್ನು ಬರ್ಕೋರ. ಅದಕ್ಕ ನೀವು ಒಟ್ಟ ಅಂಜಕ್ ಹೋಗ್ಬೇಡ್ರಿ ಯಾರಿಗೂ. ಅವ್ರ ಬೆಲೆ ನಿಗದಿ ಆಗೋವರೆಗೂ ಯಾವ ಫ್ಯಾಕ್ಟ್ರಿನೂ ಚಲೋ ಇಲ್ಲ, ಯಾವ ಏನೇನು ಚಲೋ ಆಗಂಗಿಲ್ಲ. ನಾನು ಹೋಗ್ಬೇಕು ರೈತನ ಮಗಳದಾನೆ. ನಮ್ಮ ಮನೆ ಪರಿಸ್ಥಿತಿನೂ ಹಿಂಗ ಐತೆ. ಒಟ್ಟ ಯಾರಿಗೂ ಅನ್ಸಕ್ ಹೋಗ್ಬೇಡ್ರಿ. ನೀವ ಒಟ್ಟ ಅವ್ರು ಬೆಲೆ ನಿಗದಿ ಪಡಿಸೋವರೆಗೆ ನೀವ್ ಎಲ್ಲ